ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲ್ ಅನ್ನು ನೋಡುತ್ತಿರುವಂತಹ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರು ಕೇಳಿದ ತಕ್ಷಣವೇ ಏನೋ ಒಂದು ಆಂತರಿಕ ವೈಬ್ರೇಷನ್. ಸ್ವಲ್ಪ ಮಂದಿಯಲ್ಲಿ ನೆಗೆಟಿವ್ ಆಗಿ ಇರುತ್ತದೆ, ಸ್ವಲ್ಪ ಮಂದಿಯಲ್ಲಿ ಪಾಸಿಟಿವ್ ಆಗಿ ಇರುತ್ತದೆ. ದೃಢವಾದ ಪುರಾವೆಗಳೊಂದಿಗೆ ಒಂದು ಒಳ್ಳೆಯ ವಿಡಿಯೋ ಮಾಡುತ್ತಿದ್ದೇನೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ನೋಡಿದ ಮೇಲೆ ನಿಮಗೆ ಇಷ್ಟವಾದರೆ ಮಾತ್ರ ಲೈಕ್ ಮಾಡಿರಿ, ಎಲ್ಲರಿಗೂ ಶೇರ್ ಮಾಡಿರಿ. ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್, ಈತನನ್ನು ಇಂಡಿಯನ್ ಕ್ರಿಶ್ಚಿಯನ್ಸ್ ಅವರು ಮತ್ತೊಂದು ಹೆಸರಿನಿಂದ ಕರೆಯುತ್ತಾರೆ. ಇಂಡಿಯನ್ ಮೋಸಸ್ ಎನ್ನುತ್ತಾರೆ. ಇಂಡಿಯಾದೊಳಗೆ ಇರುವ ಇನ್ನೊಬ್ಬ ಮೋಶೆಯಂತೆ ಅವರು ಈ ಅಂಬೇಡ್ಕರ್ ಅವರು ನಿಜವಾಗಲೂ ಒಬ್ಬ ರಹಸ್ಯ ಕ್ರೈಸ್ತನು, ಕ್ರೈಸ್ತ ಧರ್ಮದ ಒಳ್ಳೆಯ ಸ್ನೇಹಿತ, ಕ್ರೈಸ್ತ ಧರ್ಮಕ್ಕೆ ಒಬ್ಬ ಸಹೋದರನು ಎಂದು ಕರೆಯುತ್ತಾರೆ. ಅದಕ್ಕೆ ಈತನನ್ನು ಇಂಡಿಯನ್ ಮೋಸಸ್ ಎನ್ನುತ್ತಾರೆ. ಇಸ್ರಾಯೇಲ್ ಪ್ರಜೆಗಳಿಗೆ ಮಾರ್ಗದರ್ಶನ ಮಾಡಿ ನಡೆಸಿ ಧರ್ಮಶಾಸ್ತ್ರವನ್ನು ಕೊಟ್ಟಂತಹ ಅವರು ಮೋಶೆ. ಭಾರತ ದೇಶವೆಲ್ಲ ಪಾಲಿಸುವಂತಹ ಧರ್ಮಶಾಸ್ತ್ರ, ಭಾರತೀಯ ಸಂವಿಧಾನವನ್ನು ತಂದಂತಹವರು ಅಂಬೇಡ್ಕರ್. ಅವರನ್ನು ಕೂಡ ಹಾಗೆ ಇಂಡಿಯನ್ ಮೋಸಸ್ ಎಂದು ಮುದ್ದಾಗಿ ಕರೆಯುತ್ತಾರೆ. ಮೊದಲನೆಯದಾಗಿ ಒಂದು ಒಳ್ಳೆಯ ಹೇಳಿಕೆಯ ಮೂಲಕ ಪ್ರಾರಂಭಿಸೋಣ. 1938 ಜನವರಿ 5ನೇ ತಾರೀಕಿನಂದು ಕ್ರಿಶ್ಚಿಯನ್ಸ್ ಗೆದರಿಂಗ್ನಲ್ಲಿ ಆತನು ಕೊಟ್ಟಂತಹ ಹೇಳಿಕೆಯಿಂದಲೇ ನಾವು ಪ್ರಾರಂಭಿಸೋಣ. ಐ ಹ್ಯಾವ್ ಎ ಗ್ರೇಟ್ ಇಂಪ್ಯಾಕ್ಟ್ ಆನ್ ಮೈ ಮೈಂಡ್, 2 ಗ್ರೇಟ್ ಪರ್ಸನಾಲಿಟೀಸ್, ಬುದ್ಧ ಅಂಡ್ ಜೀಸಸ್ ಕ್ರೈಸ್ಟ್. ಇದು ಸ್ವತಃ ಅಂಬೇಡ್ಕರ್ ಅವರೇ ಕೊಟ್ಟಂತಹ ಒಂದು ಹೇಳಿಕೆ. ಅದು ಏನೆಂದು ನಾವು ಪೂರ್ತಿಯಾಗಿ ನೋಡೋಣ. ಈಗ ಮುಖ್ಯವಾದ ವಿಷಯವೇನು ಎಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕ್ರೈಸ್ತ ಧರ್ಮ ಇಷ್ಟವಿಲ್ಲವೆಂದು, ಕ್ರೈಸ್ತ ಧರ್ಮವನ್ನು ದ್ವೇಷಿಸುತ್ತಾರೆ ಎಂದು, ಮನೋವಾದಿಯ ಧರ್ಮದ ಆಧಿಪತ್ಯದ ಮಾತುಗಳು, ಉದ್ದೇಶಪೂರ್ವಕವಾದ ಮಾತುಗಳು ಕಲ್ಪಿಸಿ ಅವರು ಬಹಳಷ್ಟು ಸೇರಿಸುತ್ತಿದ್ದಾರೆ. ಅಮಾಯಕರಾದ ದಲಿತರಿಗೆ ಮಾಯದ ಮಾತುಗಳು ಹೇಳಿ ವಿಷಕಾರಿ ಪ್ರಚಾರಗಳನ್ನು ಮಾಡುತ್ತಾರೆ. ಜಾಗರೂಕತೆಯಿಂದ ಇರಿ. ಬಟ್ ನಿಜವಾಗಲೂ ಅಂಬೇಡ್ಕರ್ ಅವರು ರಹಸ್ಯ ಕ್ರೈಸ್ತನು. ಎಲ್ಲ ಕ್ರೈಸ್ತ ವ್ಯವಸ್ಥೆಗಳ ಮೂಲಕ ಯೇಸು ಕ್ರಿಸ್ತನನ್ನು ಆತನ ಮನಸ್ಸಿಗೆ ಬಹಳ ಪ್ರಭಾವ ಬೀರಿದರು. ಕ್ರೈಸ್ತ ಧರ್ಮ ಎಂದರೆ ಆತನಿಗೆ ಬಹಳ ಇಷ್ಟ. ಆತನ ಆತ್ಮೀಯ ಸ್ನೇಹಿತರೆಲ್ಲರೂ ಕೂಡ ಕ್ರೈಸ್ತರೇ. ಕ್ರೈಸ್ತರ ಜೊತೆಯಲ್ಲಿಯೇ ಹೆಚ್ಚಾಗಿ ಸ್ನೇಹ ಮಾಡುತ್ತಿದ್ದರು ಎಂದು ಗಮನಿಸಬಹುದು. ಚರಿತ್ರೆಯಲ್ಲಿ 1938 ಜನವರಿ 5ನೇ ತಾರೀಕಿನಂದು ಮಹಾರಾಷ್ಟ್ರ ಶೋಲಾಪುರದಲ್ಲಿ ನಡೆದಂತಹ ಒಂದು ಮೀಟಿಂಗ್ನಲ್ಲಿ ಕ್ರೈಸ್ತರ ಬಳಿಯಲ್ಲಿ ಆತನು ಮಾತನಾಡುತ್ತಾ ಎಲ್ಲ ಧರ್ಮಗಳನ್ನು ಅಧ್ಯಯನ ಮಾಡಿ ಅವುಗಳೆಲ್ಲದರ ಮೂಲಕ ಯೇಸು ಕ್ರಿಸ್ತನು ಮತ್ತು ಬುದ್ಧನು ಮಾತ್ರವೇ ನನಗೆ ಆಕರ್ಷಿಸಿದರು ಎಂದು ಬಹಿರಂಗವಾಗಿ ಅವರೆಲ್ಲರಿಗೂ ಪ್ರಕಟಿಸಿದರು. ಆತನು ಹೇಳಿದ ಮಾತುಗಳನ್ನು ಹೇಳುತ್ತೇನೆ, ಕೇಳಿರಿ. ಪ್ರಪಂಚದಲ್ಲಿ ಲಭ್ಯವಿರುವ ಧರ್ಮಗಳು, ವ್ಯಕ್ತಿತ್ವಗಳಿಂದ ನಾನು ಧರ್ಮವನ್ನು ಸ್ವೀಕರಿಸಬೇಕು ಎಂದು ನಾನು ಇಬ್ಬರನ್ನು ಮಾತ್ರವೇ ಪರಿಗಣಿಸಿದೆ. ನನ್ನ ಮನಸ್ಸಿನಲ್ಲಿ 2 ಮಹಾನ್ ವ್ಯಕ್ತಿತ್ವಗಳು, ಬುದ್ಧ ಮತ್ತು ಯೇಸು ಕ್ರಿಸ್ತ, ಗಾಢ ಪ್ರಭಾವ ಬೀರಿದವು. ನನಗೆ ಅಂತಹ ಒಂದು ಧರ್ಮ ಬೇಕು. ಅದು ನಮಗೆ ಸಮಾನತೆ, ಸಹೋದರತ್ವ ಮತ್ತು ಸ್ವತಂತ್ರವನ್ನು ಆಚರಿಸಲು ಬೋಧಿಸುವುದು. ಅದು ಹೇಳಿದ ಸಂದರ್ಭವನ್ನು ನೋಡಿರಿ. 1938 ಜನವರಿ 5ನೇ ತಾರೀಕಿನಂದು ಜನತಾ ಎಂಬ ಪತ್ರಿಕೆಯಲ್ಲಿ ಕೂಡ ಇದನ್ನು ಪ್ರಕಟಿಸಿದ್ದಾರೆ. ಅನಂತರ ಜ್ಞಾನೋದಯ ಎಂಬ ಪತ್ರಿಕೆ ಮತ್ತು ಇದನ್ನೇ ರಿಪಬ್ಲಿಕ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಯೇಸು ಕ್ರಿಸ್ತನು ಮತ್ತು ಬುದ್ಧ ಇಬ್ಬರನ್ನು ಕೂಡ ಆತನು ಸ್ವೀಕರಿಸಿದರು. ಕ್ರೈಸ್ತ ಧರ್ಮದಲ್ಲಿ ಅಂಬೇಡ್ಕರ್ ಅವರು ತಪ್ಪು ಹಿಡಿದ ವಿಷಯವೇನು ಎಂದರೆ, ಅವರು ರಾಜಕೀಯಕ್ಕೆ ದೂರವಾಗಿ ಇರುತ್ತಾರೆ, ರಾಜಕೀಯ ಹಕ್ಕುಗಳನ್ನು ಅನುಭವಿಸುತ್ತಿಲ್ಲ. ಕ್ರೈಸ್ತ ಧರ್ಮದಲ್ಲಿ ಇದು ದೊಡ್ಡ ತಪ್ಪು ಎಂದು ನಾನು ಭಾವಿಸುತ್ತೇನೆ ಎಂದು ಕ್ರೈಸ್ತರಿಗೆ ಅದರ ಬಗ್ಗೆ ಸ್ವಲ್ಪ ಸಲಹೆಗಳನ್ನು ಕೂಡ ಕೊಟ್ಟರು. ಯೇಸು ಕ್ರಿಸ್ತನು ಎಂದರೆ ತುಂಬ ಇಷ್ಟ ಅಂಬೇಡ್ಕರ್ ಅವರಿಗೆ. ತಾನು ಧರ್ಮವನ್ನು ಸ್ವೀಕರಿಸಬೇಕು ಎಂದಾಗ ಯೇಸು ಕ್ರಿಸ್ತನನ್ನು ಗೌರವಿಸಿದರು. ಅಂಬೇಡ್ಕರ್ ಅವರು ಕ್ರೈಸ್ತ ಧರ್ಮ ಮತ್ತು ಬೌದ್ಧ ಧರ್ಮ ಎರಡರತ್ತಲೂ ಗಮನ ಹರಿಸಿದರು. ಆದರೆ ಕ್ರೈಸ್ತ ಧರ್ಮವು ರಾಜಕೀಯ ಶಕ್ತಿಯನ್ನು ಬಯಸುವುದಿಲ್ಲ ಎಂಬ ಕಾರಣದಿಂದ ಅಂಬೇಡ್ಕರ್ ಅವರಿಗೆ ಅದು ತೃಪ್ತಿಕರವಾಗಲಿಲ್ಲ. ಬ್ರಿಟಿಷರೊಂದಿಗೆ ಈಗಾಗಲೇ ಸಂಬಂಧ ಹೊಂದಿದ್ದರು. ಅವರು ನಂಬುವಂತಹ ಧರ್ಮವನ್ನು ಸ್ವೀಕರಿಸಿ ಅದರ ಅನುಯಾಯಿಗಳೊಂದಿಗೆ ಬೆರೆತು ಹೋಗಿದ್ದಾರೆ, ಇಲ್ಲವೆಂದರೆ ಅಧರ್ಮವನ್ನು ಬೆಂಬಲಿಸುತ್ತಿದ್ದಾರೆ ಎಂಬ ಮಾತು ಕೂಡ ಇದೆ. ವಾಸ್ತವದಲ್ಲಿ ಅವರು ಆಗಲೇ ಕೆಲವು ವಿಚಾರಗಳು ವಿಮರ್ಶಿಸುತ್ತಾ ಹೇಳುತ್ತಿದ್ದರು.
ಆತನು ಕೆಲವು ವಿಷಯಗಳನ್ನು ವಿಭೇದಿಸುತ್ತಾ ಸಮಾನತೆ ತರುವುದಕ್ಕಾಗಿ ತಾರತಮ್ಯವನ್ನು ತೊಡೆದುಹಾಕಲು ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದರು. ಆಗ ಎಷ್ಟೋ ಮಂದಿ ಆತನನ್ನು ಹಿಂಸಿಸಿದರು, ಎಷ್ಟೋ ಮಂದಿ ಅಸಮ್ಮತಿಸಿದರು, ವಿರೋಧಿಸಿದರು. ಅಂತಹ ಪರಿಸ್ಥಿತಿಯಲ್ಲಿ ತಾನು ರಾಜಕೀಯ ಭವಿಷ್ಯತ್ತು ಮತ್ತು ಸಾಮಾಜಿಕ ಕ್ರಾಂತಿ, ದಲಿತರ ಹಕ್ಕುಗಳಿಗೋಸ್ಕರ ಕ್ರೈಸ್ತ ಧರ್ಮವನ್ನು ಪಕ್ಕದಲ್ಲಿ ಇಟ್ಟು ಬೌದ್ಧ ಧರ್ಮಕ್ಕೆ ಹೋದರು. ಆತನು ಬೌದ್ಧ ಧರ್ಮವನ್ನು ಅಧಿಕಾರವಾಗಿ ತೆಗೆದುಕೊಂಡರು. ಹಾಗೆ ಆತನಿಗೆ ಆಕರ್ಷಿಸಿದ ಕ್ರೈಸ್ತ ಧರ್ಮವು ಮತ್ತು ಬೌದ್ಧ ಧರ್ಮ ಎರಡೂ ಇದ್ದರೂ ಕೂಡ ಕ್ರೈಸ್ತ ಧರ್ಮವನ್ನು ಪಕ್ಕದಲ್ಲಿ ಇಟ್ಟು ಬೌದ್ಧ ಧರ್ಮಕ್ಕೆ ಹೋಗಲು ಅಸಲಿ ಕಾರಣ ಇದು. ಅಷ್ಟೇ ಅಲ್ಲ, ಆತನ ಅಸಲಿ ಕಾರಣಗಳು ಕೆಲವು ಇದ್ದಾವೆ. ಅವು ಅವರ ಸ್ನೇಹಿತರ ಹತ್ತಿರ ಇದ್ದಾವೆ. ಅವುಗಳನ್ನು ಕೂಡ ನಾವು ನೋಡೋಣ. ಅಂಬೇಡ್ಕರ್ ಅವರು ಕ್ರೈಸ್ತ ಧರ್ಮವನ್ನು ಹೇಳಿಕೊಳ್ಳದೆ ಹೋದರೂ ಕೂಡ ಕ್ರೈಸ್ತ ಧರ್ಮವನ್ನು, ಯೇಸು ಕ್ರಿಸ್ತನ ಸಂದೇಶವನ್ನು ಇಷ್ಟದಿಂದ ಗಂಭೀರವಾಗಿ ಪರಿಗಣಿಸಿದ ಮೊದಲ ವ್ಯಕ್ತಿ ಆತನೇ. ಕ್ರೈಸ್ತ ಧರ್ಮದ ವೇದಾಂತ ತಜ್ಞ ಜೇಮ್ಸ್ ಮಸ್ಸಿ ಅವರ ಅಭಿಪ್ರಾಯದಂತೆ ಅಸಲಿ ಭಾರತ ದೇಶದಲ್ಲಿ ಕ್ರೈಸ್ತ ಧರ್ಮವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ನಿಷ್ಠೆಯಿಂದ ಅನುಸರಿಸಿದ ಮೊದಲ ವ್ಯಕ್ತಿ ಅಂಬೇಡ್ಕರ್ ಅವರು ಎಂದು ಅವರು ಹೇಳುತ್ತಾರೆ. ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಮ್ಮ ಬರಹಗಳಲ್ಲಿ ಇವುಗಳನ್ನು ಉಪಯೋಗಿಸಿಕೊಂಡರು. ಅಂಬೇಡ್ಕರ್ ಅವರಿಗೆ ತುಂಬ ಚೆನ್ನಾಗಿ ತಿಳಿದಿರುವ ಆಪ್ತ ಸ್ನೇಹಿತರ ಬಗ್ಗೆ ಮಾತನಾಡೋಣ ನಾವು. ಅದರಲ್ಲಿ ಮೊದಲನೆಯದಾಗಿ ರೆವರೆಂಡರ್ ಜೇಮ್ಸ್ ವೆದರ್ ಆಲ್ ಎಂಬ ಒಳ್ಳೆಯ ವ್ಯಕ್ತಿ ಅಂಬೇಡ್ಕರ್ ಅವರಿಗೆ ಒಳ್ಳೆಯ ಸ್ನೇಹಿತನು. ಈತನು ಸೆಂಟ್ ಜೇಮ್ಸ್ ಚರ್ಚ್ನ ಮೆಂಬರ್. ಈತನೊಂದಿಗೆ ಅಂಬೇಡ್ಕರ್ ಅವರು ಸ್ನೇಹ ಮಾಡಿದರಿಂದ ಅಂಬೇಡ್ಕರ್ ಅವರಿಗೆ ಕ್ರೈಸ್ತ ಧರ್ಮದ ಮೇಲೆ ನಂಬಿಕೆಯೂ ವಿಶ್ವಾಸವೂ ಬಂದಿತು. 1952ರಲ್ಲಿ ಮತ್ತು 1953ರಲ್ಲಿ, ಅಂದರೆ ಕೊನೆಯ ಸಮಯದಲ್ಲಿ ಕೂಡ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಪ್ರತಿ ಸಾರಿ ಕೂಡ ಅಂಬೇಡ್ಕರ್ ಅವರು ಈತನನ್ನು ಭೇಟಿಯಾಗುತ್ತಿದ್ದರು. ನ್ಯೂ ಡೆಲ್ಲಿಯಲ್ಲಿ ಆಲಿಪುರ ರಸ್ತೆಯಲ್ಲಿ ಒಂದು ದೊಡ್ಡ ಮ್ಯೂಸಿಯಂ ಇದೆ, ಅಂಬೇಡ್ಕರ್ ನ್ಯಾಷನಲ್ ಮೆಮೋರಿಯಲ್. ಅದು ಬಹು ಪ್ರಸಿದ್ಧವಾಗಿದೆ, ದೊಡ್ಡ ಮ್ಯೂಸಿಯಂ. ಅದರ ಪಕ್ಕದಲ್ಲೇ ಇರುವುದೇ ಚರ್ಚ್. ಅದಕ್ಕೆ ಹೆಚ್ಚಾಗಿ ಈತನನ್ನು ಭೇಟಿಯಾಗುತ್ತಿದ್ದರು ಅಂಬೇಡ್ಕರ್ ಅವರು. ಆತನನ್ನು ಭೇಟಿಯಾದಾಗ ಎಲ್ಲ ಪ್ರೇಯರ್ ಬುಕ್ ಅನ್ನು ಓದು ಎಂದು ಹೇಳುತ್ತಿದ್ದರು. ದ 1662 ಬುಕ್ ಆಫ್ ಕಾಮನ್ ಪ್ರೇಯರ್ ಎಂಬ ಒಂದು ಪುಸ್ತಕವನ್ನು ಓದು ಎಂದು ರೆವರೆಂಡರ್ ಜೇಮ್ಸ್ ವೆದರ್ ಹಾಲ್ ಅವರು ಯಾವಾಗಲೂ ಬಲವಂತ ಮಾಡುತ್ತಿದ್ದರು. ಅದರಲ್ಲಿ ಆಂಗ್ಲಿಕನ್ ಧರ್ಮದ 39 ವಿಧಿಗಳಿಗೆ ಸಂಬಂಧಿಸಿದ ಅಂಶಗಳು ಇರುತ್ತವೆ. ಚರ್ಚ್ನಲ್ಲಿ ಫೀಮೇಲ್ ಚಾಪೆಲ್ ಎಂಬ ಚಾಪೆಲ್ನಲ್ಲಿ ಅವರು ಕುಳಿತುಕೊಂಡು ಓದುತ್ತಿದ್ದರು. ಕೆಲವೊಮ್ಮೆ ಕಾರಿನಲ್ಲಿ ಕೂಡ ಕುಳಿತುಕೊಂಡು ಆ ಪುಸ್ತಕವನ್ನು ಓದುತ್ತಿದ್ದರು. ಮಾರ್ಚ್ 29, 2008ರಂದು ನಡೆದ ಸಂಭಾಷಣೆಯಲ್ಲಿ ಇದರ ಬಗ್ಗೆಯೂ ಸಹ ಉಲ್ಲೇಖಿಸಲಾಗಿದೆ. ಇನ್ನು ಎರಡನೆಯದು, ರೆವರೆಂಡರ್ ಬಿಷಪ್ ವಾಸ್ಕಮ್ ಪಿಕೆಟ್ ಎಂಬ ಒಬ್ಬ ಒಳ್ಳೆಯ ಸ್ನೇಹಿತನು ಇದ್ದನು. ಈತನು ಭಾರತ ದೇಶದೊಳಗೆ ಮೆಥೋಡಿಸ್ಟ್ ಚರ್ಚ್ಗೆ ಇವರೊಬ್ಬರೇ ಬಿಷಪ್. ಇವರು ಅಂಬೇಡ್ಕರ್ ಅವರಿಗೆ ತುಂಬ ಆತ್ಮೀಯವಾಗಿದ್ದರು. ವಿಷಯವೇನು ಎಂದರೆ, ಈ ವಾಸ್ಕಮ್ ಪಿಕೆಟ್ ಅನ್ನು ಅಂಬೇಡ್ಕರ್ ಅವರು 2 ಸಾರಿ ದೀಕ್ಷಾಸ್ನಾನ ಕೊಡಿ ಎಂದು ಕೇಳಿಕೊಂಡ ವಿಷಯವನ್ನು ತನ್ನ ಡೈರಿಯಲ್ಲಿ ಬರೆದುಕೊಂಡು ಇದ್ದಾರೆ. ಈ ಜಾನ್ ಟಿ ಸಿಮೆಂಟ್ಸ್ ಅವರು ಬರೆದಿರುವ ಒಂದು ಪುಸ್ತಕದಲ್ಲಿ ದ ಲೆಗೆಸಿ ಆಫ್ ಜೆ ವಾಸ್ಕಮ್ ಪಿಕೆಟ್ ಇಂಟರ್ನ್ಯಾಷನಲ್ ಬುಲೆಟಿನ್ ಆಫ್ ಮಿಷನರಿ ರಿಸರ್ಚ್ ಎಂಬ ಪುಸ್ತಕ 1989ರಲ್ಲಿ ಬರೆದಂತಹ ಪುಸ್ತಕದಲ್ಲಿ 123ನೇ ಪೇಜಿನಲ್ಲಿ ಪ್ರಸ್ತಾಪಿಸಿದ ವಿಷಯಗಳೇ ಇದಕ್ಕೆ ಸಾಕ್ಷಿಗಳು. ಆತನ ದೀಕ್ಷಾಸ್ಥಾನದ ಕುರಿತು ಕೇಳಿದ ವಿಷಯಗಳು ಎಲ್ಲ ಕೂಡ ಈ ಗ್ರಂಥದಲ್ಲಿ ತಿಳಿಸಲ್ಪಟ್ಟಿದೆ. ವಾಸ್ಕಮ್ ಪಿಕೆಟ್ ಬಿಷಪ್ ಆಗಿ ಬಾಂಬೆಗೆ ಹೋಗುತ್ತಾರೆ. ಅವರನ್ನು ಬಾಂಬೆಗೆ ನೇಮಕ ಮಾಡಲಾಗುತ್ತದೆ. ಅಲ್ಲಿ ಅಂಬೇಡ್ಕರ್ ಅವರು ಲಾ ಕಾಲೇಜಿಗೆ ಅಧ್ಯಕ್ಷರಾಗಿ ಕೆಲಸ ಮಾಡುತ್ತಿದ್ದರು. ಇಬ್ಬರು ಕೂಡ ಒಳ್ಳೆಯ ಆತ್ಮೀಯ ಸ್ನೇಹಿತರಾದರು. ಇಬ್ಬರು ಕೂಡ ಹೆಚ್ಚಾಗಿ ಒಟ್ಟಿಗೆ ಸೇರಿ ಪ್ರಾರ್ಥನೆ ಕೂಡ ಮಾಡುತ್ತಿದ್ದರು. ಅಂಬೇಡ್ಕರ್ ಅವರು ಅಲ್ಲಿ ಆತನ ಕೂಡ ಸೇರಿ ಪ್ರಾರ್ಥಿಸುತ್ತಿದ್ದರು. ಒಂದು ದಿನ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಪಿಕೆಟ್ ಅನ್ನು ಕ್ರೈಸ್ತ ಧರ್ಮಕ್ಕೆ ಸೇರಿಕೊಳ್ಳಲು ದೀಕ್ಷಾಸ್ಥಾನ ಕೊಡುವಂತೆ ಕೇಳಿಕೊಂಡರು. ಹಾಗೆ ಕೊಡಿ ಎಂದು ಕೇಳಿಕೊಳ್ಳುತ್ತಿದ್ದರು. ಆದರೆ ರಾಜಕೀಯ ಜೀವನಕ್ಕೆ ತೊಂದರೆ ಆಗುತ್ತದೆ ಎಂದು ಭಯಪಡುತ್ತಾ ದೀಕ್ಷಾ ಸ್ಥಾನವನ್ನು ರಹಸ್ಯವಾಗಿ ಮಾಡಬೇಕೆಂದು ಕೋರಿಕೊಳ್ಳುತ್ತಿದ್ದರು. ಆದರೆ ಈ ಬಿಷಪ್ ಪಿಕೆಟ್ ಮಾತ್ರ ಅದನ್ನು ನಿರಾಕರಿಸಿದರು. ಕ್ರಿಸ್ತನನ್ನು ಪ್ರಭುವಾಗಿ ರಕ್ಷಕನಾಗಿ ಬಹಿರಂಗವಾಗಿ ಅಂಗೀಕರಿಸಬೇಕು
ಎಂದು ಅವರು ಒತ್ತಾಯಿಸಿದರು. ಆಗ ಮಾತ್ರ ದೀಕ್ಷಾಸ್ಥಾನ ಕೊಡುವೆನು ಎಂದರು. ಆದರೆ ಅಂಬೇಡ್ಕರ್ ಅವರು ಹಾಗೆ ಮಾಡಲು ಆಗದೆ ಹೋದರು. ರಹಸ್ಯವಾಗಿ ಕೊಡಲು ಬೇಡಿಕೊಂಡರು. ಸರಿಯೇ, ಈ ಪಿಕೆಟ್ ಹಾಗೆ ತೆಗೆದುಕೊಳ್ಳಬಾರದು, ಹಾಗೆ ಕೊಡಲೂಬಾರದು, ಅದನ್ನು ಬಹಿರಂಗವಾಗಿಯೇ ಅಂಗೀಕರಿಸಬೇಕು ಎಂದು ಒತ್ತಾಯಿಸಿದರು. ನೆಹರು ಅವರ ಸಚಿವ ಸಂಪುಟದಲ್ಲಿ ಕಾನೂನು ಮಂತ್ರಿಯಾಗಿ ಸೇವೆ ಮಾಡಿದರು. ಭಾರತ ದೇಶಕ್ಕೆ ಮೊಟ್ಟ ಮೊದಲ ಕಾನೂನು ಮಂತ್ರಿ ಅಂಬೇಡ್ಕರ್ ಅವರು. ಆದ ಮೇಲೆ ಅವರು ತನ್ನ 75,000 ಮಂದಿ ಅನುಯಾಯಿಗಳೊಂದಿಗೆ ಸೇರಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ಅದಾದ ನಂತರ ಈ ಬಿಷಪ್ ಪಿಕೆಟ್ ಅವರು ಅಂಬೇಡ್ಕರ್ ಅವರನ್ನು ಕೊನೆಯ ಸಮಯದಲ್ಲಿ ಕ್ರಿಸ್ತನನ್ನು ಅಂಗೀಕರಿಸುವ ಆಸೆಯನ್ನು ಕಳೆದುಕೊಂಡಿರಾ ಎಂದು ಅಂಬೇಡ್ಕರ್ ಅವರನ್ನು ಈ ಪಿಕೆಟ್ ಕೇಳಿದರು. ಅನಂತರ ಆತನು ಈಗಲೂ ಕೂಡ ನಿನಗೋಸ್ಕರ ಇನ್ನೂ ಪ್ರಾರ್ಥಿಸುತ್ತಾ ಇದ್ದೇನೆ ಎಂದು ಪಿಕೆಟ್ ಅವರು ಅಂಬೇಡ್ಕರ್ ಅವರಿಗೆ ಹೇಳುತ್ತಾರೆ. ಅದಕ್ಕೆ ಅಂಬೇಡ್ಕರ್ ಅವರು ಏನು ಹೇಳುತ್ತಾರೆ ಎಂದರೆ, ದಯಮಾಡಿ ನನಗೋಸ್ಕರ ಪ್ರಾರ್ಥಿಸಿರಿ, ಆ ಪ್ರಾರ್ಥನೆಯನ್ನು ಹಾಗೆ ಮುಂದುವರಿಸಿರಿ. ನಾನು ಇನ್ನೂ ತೃಪ್ತಿ ಹೊಂದಲಿಲ್ಲ, ನನಗೆ ದೀಕ್ಷಾಸ್ನಾನ ಕೊಡಿ, ಮೆಥೋಡಿಸ್ಟ್ ಚರ್ಚ್ಗೆ ನನ್ನನ್ನು ಸೇರಿಸಿ ಎಂದು ಈಗಲೂ ನಿಮ್ಮನ್ನು ಕೇಳಿಕೊಳ್ಳುತ್ತಿದ್ದೇನೆ ಎಂದು ಹೇಳುತ್ತಾರೆ. ಬೌದ್ಧ ಧರ್ಮವನ್ನು ಸ್ವೀಕರಿಸಿದರೂ ತೃಪ್ತಿ ಹೊಂದಲಿಲ್ಲವೆಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಪಿಕೆಟ್ ಅವರನ್ನು ದೀಕ್ಷಾಸ್ಥಾನ ನೀಡಲು ಕೇಳಿದ ಅನಂತರ ಅವರು ಕೆಲವು ದಿನಗಳ ನಂತರ ನಿಧನರಾದರು. 1980ರಲ್ಲಿ ಈ ಪಿಕೆಟ್ ಬರೆದಿರುವ ಮೈ 20th ಸೆಂಚುರಿ ಒಡೆಸಿ ಇಂಡಿಯನ್ ಗಾಸ್ಪಲ್ ಲಿಟ್ರೇಚರ್ ಸರ್ವಿಸ್ ಬಾಂಬೆ ಎಂಬ ಗ್ರಂಥದಲ್ಲಿ 156ನೇ ಪೇಜಿನಲ್ಲಿ ಬರೆದಿರುವ ಪ್ರಸ್ತಾಪನೆ ಇದು. ಆದುದರಿಂದ ಈ ವಾಸ್ಕಂ ಪಿಕೆಟ್ ಅವರ ಕುರಿತು, ಅಂಬೇಡ್ಕರ್ ಅವರ ಕುರಿತು, ಅವರ ಇಬ್ಬರ ನಡುವೆ ಇದ್ದ ಸ್ನೇಹ, ಅವರಿಬ್ಬರ ಮಧ್ಯದಲ್ಲಿ ಇದ್ದಂತಹ ದೀಕ್ಷಾ ಸ್ನಾನದ ಬಗ್ಗೆ ಕುರಿತು ಈ 2 ಗ್ರಂಥಗಳಲ್ಲಿ ನಮಗೆ ತಿಳಿಯಪಡಿಸಿದ್ದಾರೆ. ಇನ್ನು 3ನೆಯ ವ್ಯಕ್ತಿ ಬಿಷಪ್ ಸಾಮುವೆಲ್ ಅಜರ್ಯ. ಈ ಸಾಮುವೆಲ್ ಅಜರ್ಯ ಅವರ ಪೂರ್ತಿಯ ಹೆಸರು ವೇದನಾಯಗಂ ಸಾಮುವೆಲ್ ಅಜರ್ಯ. ಅವರು ಆಂಧ್ರ ಪ್ರದೇಶದಲ್ಲಿ ಇರುವ ಡೋರ್ನಕಲ್ ಡಯೋಸಿಸ್ಗೆ ಬಿಷಪ್ ಆಗಿ ಸೇವೆ ಸಲ್ಲಿಸಿದವರು ಮತ್ತು ಆಂಗ್ಲಿಕನ್ ಚರ್ಚ್ನಲ್ಲಿ ಮೊಟ್ಟ ಮೊದಲ ಭಾರತೀಯ ಬಿಷಪ್. ಕ್ರಿಶ್ಚಿಯನ್ ಎಕ್ಯುಮೆನಿಸಮ್ಗೆ ಮಾರ್ಗದರ್ಶನವಾಗಿದ್ದರು. ಈ ಅಜರ್ಯ ಆಂಧ್ರ ಪ್ರದೇಶದಲ್ಲಿ ಡೋರ್ನಕಲ್ ಪ್ರಾಂತ್ಯದಲ್ಲಿ ಬಡವರ ಮತ್ತು ದಲಿತರ ಮಧ್ಯೆ ಸೇವೆ ಮಾಡಿದವರು ಈತನು. ಗಾಂಧಿಯವರು ಈತನು ಧರ್ಮ ಬದಲಾಯಿಸುತ್ತಿದ್ದಾನೆ ಎಂದು ಹಲವಾರು ಬಾರಿ ಟೀಕಿಸಿದರು. ಅಜರ್ಯ ಅವರು ಗಾಂಧೀಜಿಯವರನ್ನು ಅನೇಕ ಬಾರಿ ಕ್ರಿಶ್ಚಿಯನ್ ಸಭೆಗಳಿಗೆ ಅಥವಾ ಕಾರ್ಯಕ್ರಮಗಳಿಗೆ ಆಹ್ವಾನಿಸಿದರು. ಆದರೆ ಗಾಂಧೀಜಿ ಧರ್ಮಾಂತರ ಕಾರ್ಯವಿಧಾನಕ್ಕೆ ತಮ್ಮ ಅಸಮ್ಮತಿಯ ಕಾರಣದಿಂದ ಹಲವಾರು ಬಾರಿ ಅದನ್ನು ತಿರಸ್ಕರಿಸಿದರು. ಅದೇ ಸಮಯದಲ್ಲಿ ದಲಿತರಿಗೆ ವಿಮುಕ್ತಿ ಮತ್ತು ವಿಜಯ ಸಿಗುವಂತೆ ಗಾಂಧೀಜಿಯವರಿಗೆ ವಿರೋಧವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಾವಿರಾರು ಮಂದಿ ಸ್ನೇಹಿತರೊಂದಿಗೆ ಸೇರಿ ಹಿಂದೂ ಧರ್ಮವನ್ನು ಬಿಟ್ಟು ಬಿಡಬೇಕೆಂದು ನಿರ್ಣಯಿಸಿಕೊಂಡರು. ಹೊಸ ಧರ್ಮಕ್ಕೋಸ್ಕರ ಆತನು ಪರಿಶೀಲಿಸುವ ಸಮಯವೂ ಆಗಿತ್ತು. 1936ರಲ್ಲಿ ಅಜರ್ಯ ಅಂಬೇಡ್ಕರ್ ಅವರನ್ನು ಸಂದರ್ಶನ ಮಾಡಿದರು. ಆಗಲೇ ಈ ಗೊಂದಲಗಳು ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿಕೊಳ್ಳಬೇಕು ಎಂದುಕೊಂಡಾಗ ಆತನಿಗೆ ಅಡ್ಡ ಬಂದಂತಹವನ್ನು ಟೀಕಿಸುತ್ತಾ ಬಂದರು. ಅದಕ್ಕೆ ಅನೇಕರು ಅದು ತಪ್ಪು ಎಂದು ಟೀಕಿಸುತ್ತಾನೆ ಇರುತ್ತಾರೆ. ಕ್ರೈಸ್ತರಾಗಿ ಬದಲಾದರೆ ಚರ್ಚ್ನಲ್ಲಿ ಎಲ್ಲರೂ ಬೆರೆತು ಇರಲು ಸಾಧ್ಯನಾ? ಎಲ್ಲ ಕುಲದವರು ತಾರತಮ್ಯವಿಲ್ಲದೆ ಪೂರ್ತಿ ವಿಮುಕ್ತಿಯನ್ನು ಹೊಂದುತ್ತೇವಾ ಎಂದು 2 ಪ್ರಶ್ನೆಗಳನ್ನು ಅಜರ್ಯ ಅವರಿಗೆ ಕೇಳಿದಾಗ ಎಸ್ ಎಂದು ಹೇಳಲು ಆಗದೆ ಹೋದರು ಅಜರ್ಯ. ಅದಕ್ಕೆ ಕ್ರೈಸ್ತ ಧರ್ಮಕ್ಕೆ ಬರಲಿಲ್ಲ. ಅದಕ್ಕೆ ಅಜರ್ಯ ದಕ್ಷಿಣ ಭಾರತ ಚರ್ಚ್ನಲ್ಲಿ ಒಕ್ಕೂಟಕ್ಕೋಸ್ಕರ ಪ್ರಯತ್ನ ಮಾಡಿದರು. ಪ್ರಯತ್ನ ಮಾಡಿದಾಗ ಅಂಬೇಡ್ಕರ್ ಅವರ ಸಹಾಯ ಬೇಕೆಂದು ಕೇಳಿದಾಗ ಆಗ ಕ್ರೈಸ್ತರ ಮೇಲೆ ಲೋಪಗಳು ತೋರಿಸಿ ಟೀಕಿಸಿದರು ಅಂಬೇಡ್ಕರ್ ಅವರು. ಆ ಲೋಪಗಳನ್ನು ಸರಿ ಮಾಡುವುದಕ್ಕೆ ಟೀಕಿಸಿದರು. ಕ್ರೈಸ್ತ ಧರ್ಮವನ್ನಾಗಲಿ ಮತ್ತು ಯೇಸು ಕ್ರಿಸ್ತನನ್ನಾಗಲಿ ಆತನು ಯಾವಾಗಲೂ ಟೀಕಿಸಲಿಲ್ಲ, ದೂರವಾಗಿ ಇರಲಿಲ್ಲ. ಆ ವಿಷಯಗಳನ್ನು ಅಜರ್ಯ ಆಗಾಗ್ಗೆ ನೆನಪು ಮಾಡಿಕೊಳ್ಳುತ್ತಾನೆ ಇದ್ದರು. SB ಹಾರ್ಪರ್ ಬರೆದಿರುವ ಇನ್ ದ ಶಾಡೋ ಆಫ್ ಮಹಾತ್ಮ ಬಿಷಪ್ VS ಅಜರ್ಯ ಅಂಡ್ ದ ಟ್ರಾವೆಲ್ಸ್ ಆಫ್ ಕ್ರಿಶ್ಚಿಯಾನಿಟಿ ಇನ್ ಬ್ರಿಟಿಷ್ ಇಂಡಿಯಾ ಎಂಬ ಗ್ರಂಥದಲ್ಲಿ 2091ರಿಂದ 3051 ಪೇಜಿನವರೆಗೂ ಇರುವ ವಿಷಯಗಳನ್ನು ಗಮನಿಸಿದರೆ ಇವೆಲ್ಲವೂ ಕೂಡ ನಮಗೆ ಅರ್ಥವಾಗುತ್ತದೆ. ಅನಂತರ ಇನ್ನೊಬ್ಬ ವ್ಯಕ್ತಿ
ಮಿಸ್ ಮಿಲ್ಡ್ರೆಡ್ ಟ್ರೆಷರ್ ಎಂಬ ವ್ಯಕ್ತಿಯ ಜೊತೆಯಲ್ಲಿ ಕೂಡ ಈತನು ಸ್ನೇಹವನ್ನು ಹೊಂದಿದ್ದನು. ಅಮೇರಿಕನ್ ಮೆಥಡಿಸ್ಟ್ ಮಿಷನರಿಗೆ ಸೇರಿದ ವ್ಯಕ್ತಿ ಈತನು. ಅಮೇರಿಕದವನು. ಅಮೇರಿಕದಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಓದುತ್ತಿರುವಾಗ ಅಂಬೇಡ್ಕರ್ ಅವರಿಗೆ ಪ್ರೇರಣೆ ಉಂಟಾಗುವ ಕೆಲವು ವಿಷಯಗಳು ಹೇಳುತ್ತಿದ್ದರು. ಅಲ್ಲಿ ಆತನ ಸಂಗಡ ಕೆಲಸ ಮಾಡಿದರು. ಪೀಪಲ್ ಅಡ್ ಅನ್ನುವಂತಹ ಶೀರ್ಷಿಕೆಯನ್ನು USA ಆವೃತ್ತಿಯಲ್ಲಿ ಪ್ರಕಟಿಸಿದರು. ಹೀಗೆ ಯೇಸು ಕ್ರಿಸ್ತನಿಂದ ಅನೇಕ ಪ್ರೇರಣೆಗಳನ್ನು ಹೊಂದಿದ್ದರು. ಬೈಬಲ್ನಲ್ಲಿ ಇರುವ ಕೆಲವು ವಿಷಯಗಳು ಅನುಸರಿಸಿದರು ಮತ್ತು ಕಲಿತುಕೊಂಡರು. ನಮ್ಮ ಸಂವಿಧಾನದಲ್ಲಿ ಕೂಡ ಅವುಗಳನ್ನು ಮೌಲ್ಯೀಕರಿಸಿ ಕಾರ್ಯಗತಗೊಳಿಸಲಾಗಿದೆ. ಜೀಸಸ್ ಮತ್ತು ಅಂಬೇಡ್ಕರ್ ಎಂಬ ಗ್ರಂಥವಿದೆ. ಇದರಲ್ಲಿ ಕೂಡ ನಾವು ಕೆಲವು ಸಂಗತಿಗಳನ್ನು ಸಹ ತಿಳಿಯಬಹುದು. ಕಲ್ಚರ್ ಓವರ್ ಕ್ರೈಸ್ಟ್ ನಂತಹ ಗ್ರಂಥವಿದೆ. ಇದರಲ್ಲಿ ಕೂಡ ನಾವು ಕೆಲವು ಸಂಗತಿಗಳನ್ನು ನೋಡಬಹುದು. ಹಾಗೆ 1945ರಲ್ಲಿ ಅಂಬೇಡ್ಕರ್ ಅವರೇ ಸ್ವಂತವಾಗಿ ಬರೆದಿರುವುದು ವಾಟ್ ಕಾಂಗ್ರೆಸ್ ಅಂಡ್ ಗಾಂಧಿ ಹ್ಯಾವ್ ಡನ್ ಟು ದ ಅನ್ಟಚಬಲ್ ಎಂಬ ಒಂದು ಗ್ರಂಥವಿದೆ. ಆ ಗ್ರಂಥದಲ್ಲಿ ಕೂಡ ಅವರು ಇವುಗಳನ್ನು ಏಕೆ ದೂರವಿಡಬೇಕಾಯಿತು, ಹಿಂದೂ ಧರ್ಮ ಅಥವಾ ಈ ಹಿಂದೂ ಸಂಸ್ಕೃತಿಯನ್ನು ಏಕೆ ದೂರ ಇಡಬೇಕು ಎಂದು ಮತ್ತು ಯಾಕೆ ಧರ್ಮವನ್ನು ಬದಲಾಯಿಸಿದರು ಎಂಬ ವಿಷಯಗಳು ಇದರಲ್ಲಿ ಪ್ರಸ್ತಾಪಿಸಿದ್ದಾರೆ. ಇದು ಹಿಂದೂ ಧರ್ಮದ ಸುಧಾರಣೆ ಕುರಿತು, ಗಾಂಧಿಯವರ ಶೈಲಿಯ ಬಗ್ಗೆ, ಅಸ್ಪೃಶ್ಯ ಬಗ್ಗೆ ಕುರಿತು ಬರೆದಿರುವ ಗ್ರಂಥ. ಅದು 1938ರಲ್ಲಿ ಅಂಬೇಡ್ಕರ್ ಅವರೇ ಸ್ವಂತವಾಗಿ ಹೇಳಿದ ಒಳ್ಳೆಯ ವಿಷಯ. ಯೇಸು ಕ್ರಿಸ್ತನು ತನ್ನ ಮನಸ್ಸಿನಲ್ಲಿ ಪ್ರಭಾವ ತೋರಿಸಿದರು ಎಂದು ಹೇಳಿದರು. ಬಟ್ ಅದನ್ನು ಮಾತ್ರ ಯಾವಾಗಲೂ ಬಹಿರಂಗಪಡಿಸುತ್ತಿರಲಿಲ್ಲ. 1932ರಲ್ಲಿ ಪೂನಾ ಒಪ್ಪಂದದ ನಂತರ ಅವರು ಒತ್ತಾಯದ ಮೇರೆಗೆ ಹಿಂದೂಗಳಿಗೆ ಹಾನಿ ಮಾಡುವಂತಹ ಯಾವ ಕೆಲಸವೂ ಮಾಡುವುದಿಲ್ಲ ಎಂದು ಅವರಿಗೆ ಹೇಳಿದ ಅನಂತರ ತುಂಬ ವಿಷಯಗಳಿಗೆ ಆತನು ದೂರವಾಗಿ ಇದ್ದರು. ಅವರಿಗೆ ಭಯಪಟ್ಟು ಕ್ರಿಸ್ತರಿಗೆ ದೂರವಾಗಿ ಇದ್ದರು, ಕ್ರೈಸ್ತ ಧರ್ಮಕ್ಕೆ ದೂರವಾಗಿದ್ದರು. 1947ರಲ್ಲಿ ಗಾಂಧೀಜಿಯವರೊಂದಿಗೆ ಭಿನ್ನಾಭಿಪ್ರಾಯಗಳು ಬಂದಾಗ ತನ್ನ ಆಲೋಚನೆಗಳನ್ನು ಬದಲಾಯಿಸಿಕೊಂಡಿರಬಹುದು. ಮುಖ್ಯವಾಗಿ 1956ರಲ್ಲಿ ಅಂಬೇಡ್ಕರ್ ಅವರು ಬರೆದ ಕೆಲವು ವಿಷಯಗಳನ್ನು ಸರಳೀಕರಿಸಿ 1987ರಲ್ಲಿ ರೈಟಿಂಗ್ಸ್ ಅಂಡ್ ಸ್ಪೀಚ್ ವಾಲ್ಯೂಮ್ 3 ಪ್ರಕಾರ 166ನೇ ಪೇಜಿನಲ್ಲಿ ಇರುವ ವಿಷಯಗಳನ್ನು ಕೂಡ ನಾವು ಜಾಗರೂಕತೆಯಿಂದ ಗಮನಿಸಬಹುದು. ಮತ್ತೊಂದು ವಿಷಯವೇನು ಎಂದರೆ ಏಕಾಂತ ಧ್ಯಾನ ಎಂಬುವುದು ಹೆಚ್ಚಾಗಿ ಆತನು ಪ್ರಕಟಿಸಿದನು. ಏಕಾಂತ ಧ್ಯಾನದ ಮೂಲಕ ತನ್ನ ಸ್ವಂತ ಆತ್ಮಿಕ ಜೀವಿತದ ದೀಪವನ್ನು ತುಂಬಿಸಿಕೊಳ್ಳುವುದಕ್ಕೆ ವಿಭಜಿಸಲಾಗಿದೆ. ಯೇಸು ಕ್ರಿಸ್ತನು ಗಂಟೆಗಟ್ಟಲೆ ಏಕಾಂತ ಪ್ರಾರ್ಥನೆಯಲ್ಲಿ ಕಳೆದ ವಿಧಾನವೇ ಎಂಬ ಮಾತುಗಳು ಬರೆದುಕೊಂಡಿದ್ದಾರೆ. ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 46ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಏಕಾಂತ ಪ್ರಾರ್ಥನೆಯನ್ನು ಉಲ್ಲೇಖಿಸಿ ಬರೆದರು. ಆತನು ಸುವಾರ್ತೆಗಳನ್ನು ಓದುತ್ತಿದ್ದರು ಎಂದು ನಮಗೆ ತಿಳಿಯುತ್ತದೆ. ಬೈಬಲ್ ಆತನು ಓದುತ್ತಿದ್ದರು ಎಂದು ನಮಗೆ ತಿಳಿಯುತ್ತದೆ. ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಅನಂತರ ಈ ಬೌದ್ಧ ನೀತಿಗಳು ಹೇಗೆ ತೆಗೆದುಕೊಂಡು ಬರಬೇಕು ಎಂಬ ಆಲೋಚನೆಗಳಲ್ಲಿ ಬುದ್ಧನ ಸುವಾರ್ತೆಯನ್ನು ಗಾಸ್ಪಲ್ ಬುದ್ಧಿಸಂ ಎಂದು ಪ್ರಾರಂಭಿಸಿದರು. ಅನಂತರ ಕ್ರಮದಲ್ಲಿ ಬೌದ್ಧ ಧರ್ಮ ಎಂಬ ಹೆಸರು ಇಟ್ಟರು. ಬೌದ್ಧ ಧರ್ಮ ಎಂಬ ಅರ್ಥ ಬರುವಂತೆ ಬುದ್ಧನ ಧರ್ಮ ಎಂದು ಇಟ್ಟರು. ಬೌದ್ಧ ಧರ್ಮವನ್ನು ಸ್ವೀಕರಿಸಿದಾಗಲೂ ಕೂಡ ಕ್ರೈಸ್ತ ಧರ್ಮ ಅವರಿಗೆ ಸ್ಫೂರ್ತಿದಾಯಕವಾಗಿಯೇ ಇತ್ತು. ಆತನ ಆದರ್ಶಗಳು, ಸಾಮಾಜಿಕ ಕ್ರಾಂತಿಗಳು, ನ್ಯಾಯ ಎಂಬುದು, ಶುದ್ಧ, ಸಮಾನತೆ, ಸಹೋದರರ ಭಾವನೆ ಎಂಬುದು ಬೈಬಲ್ನಿಂದಲೇ ಸ್ಫೂರ್ತಿ ಹೊಂದಿದರು. ವಾಸ್ತವವಾಗಿ ಇದು ಸ್ನೇಹಿತ ಕ್ರಾಂತಿಯಿಂದ ತೆಗೆದುಕೊಂಡರು ಎಂದು ಹೇಳುತ್ತಾರೆ, ಆದರೆ ಅದನ್ನು ಬೈಬಲ್ನಿಂದ ತೆಗೆದುಕೊಂಡ ಸ್ಫೂರ್ತಿ ಎಂದು ಸ್ನೇಹಿತರು ಹೇಳುತ್ತಾರೆ. ನ್ಯಾಯಸಹಿತ ಪ್ರಾಥಮಿಕ ಸಾಮಾಜಿಕ ಅಡಿಪಾಯವಾಗಿ ಸಮಾನತೆ ಬೈಬಲ್ ಪ್ರಸ್ತಾಪಿಸಲಾಗಿದೆ ಎಂದು ಅಂಬೇಡ್ಕರ್ ಅವರು ಗ್ರಹಿಸಿದರು. ಅಂಬೇಡ್ಕರ್ ಅವರ ಗುರುಗಳು ಬುದ್ಧ, ಭಗತ್ ಕಬೀರ್ ಮತ್ತು ಶಂಕರ್ ಪೂಲೆ ಎಂಬ 3 ಜನರು ಇದ್ದಾರೆ. ಆದರೆ ಆತನು ಇಷ್ಟಪಡುವಂತಹ ನಿಜವಾದ ಸ್ಫೂರ್ತಿ ಹೀರೋ ಮೋಶೆ ಪ್ರವಾದಿ. ಆಧುನಿಕ ಯುಗದಲ್ಲಿ ಮೋಶೆಯಾಗೆ ಆತನು ಹೋರಾಡಿದನು. ಭಾರತದೊಳಗೆ ಅತ್ಯಂತ ವಿದ್ಯಾವಂತನು ಈತನು. ಅತ್ಯಧಿಕ ಡಿಗ್ರಿ ಪದವೀಧರ. ಮಹಿಳಾ ಹಕ್ಕುಗಳಿಗೋಸ್ಕರ ಸಂಸತ್ತಿನಲ್ಲಿ ಹೋರಾಡಿದರೆ ಆತನನ್ನು ಅವರು ವಿರೋಧಿಸಿದರು. ಮೊದಲು ಕಾನೂನು ಮಂತ್ರಿಯಾದ ಆತನು ಹಾಗೆ ವಿರೋಧಿಸಿದ್ದರಿಂದ ಸ್ವಾಭಿಮಾನದಿಂದ ರಾಜೀನಾಮೆ ನೀಡಿದರು. ಬ್ರಾಹ್ಮಣ ಧರ್ಮ, ಜಾತಿ ವ್ಯವಸ್ಥೆ, ಅಸಮಾನತೆಗಳು, ಈ ತಾರತಮ್ಯ ಮಾಡುವವರು ಇದರಿಂದ ಪ್ರಜೆಗಳನ್ನು
ಆಧ್ಯಾತ್ಮಿಕ ದಿಕ್ಕಿನಲ್ಲಿ ಕರೆದುಕೊಂಡು ಬರುವುದಕ್ಕೆ ಬೌದ್ಧ ಧರ್ಮಕ್ಕೆ ಹೋದರು. ಐಗುಪ್ತ ದೇಶದ ಗುಲಾಮಗಿರಿಯಿಂದ ಹೇಗೆ ಮೋಶೆ ಪ್ರಜೆಗಳನ್ನು ಬಿಡಿಸಿ ವಾಗ್ದಾನ ಭೂಮಿಗೆ ಸೇರಿಸಿದರೋ ಹಾಗೆ ಅಂಬೇಡ್ಕರ್ ಅವರು ತಾರತಮ್ಯಕ್ಕೆ ಒಳಗಾದ ಮತ್ತು ಅಸಮಾನವಾಗಿ ಬದುಕುತ್ತಿದ್ದವರನ್ನು ತಾರತಮ್ಯ ಮಾಡುವವರ ಮಧ್ಯದಿಂದ ಹೊರತೆಗೆದು ಸಾಮಾಜಿಕ ಕ್ರಾಂತಿಯ ಮೂಲಕ ಅವರನ್ನು ಮುನ್ನಡೆಸಿ ಒಳ್ಳೆಯ ಭಾರತ ದೇಶದ ಪ್ರಾಮಿಸ್ ಲ್ಯಾಂಡ್ ಕಡೆಗೆ ಕರೆದುಕೊಂಡು ಬಂದರು. ಅಂಬೇಡ್ಕರ್ ಅವರು ಒಬ್ಬ ರಿಪಬ್ಲಿಕನ್, ಹಾಗೆ ಕ್ರೈಸ್ತರ ಸಹೋದರನು ಎಂದು ಕೂಡ ತುಂಬ ಮಂದಿ ಕರೆಯುತ್ತಾರೆ. ಆಗ ಪ್ರಾಮಿಸ್ ಲ್ಯಾಂಡ್ ವಾಗ್ದಾನ ಭೂಮಿಗೋಸ್ಕರ 40 ವರ್ಷ ತಯಾರಾದ ರೀತಿಯೇ ಅಂಬೇಡ್ಕರ್ ಅವರು ಕೂಡ ಕಂಡ ಕನಸು ಸ್ವತಂತ್ರ, ಸಮಾನತೆ, ಜಾತಿರಹಿತ ಸಮಾಜ, ತಾರತಮ್ಯ ಇಲ್ಲದ ಸಮಾಜ ಎಂಬ ವಾಗ್ದಾನ ಭೂಮಿಯಾದ ಭಾರತ ದೇಶದೊಳಗೆ ಪ್ರವೇಶಿಸಲು 79 ವರ್ಷಗಳು ತುಂಬಿದರೂ ಕೂಡ 79 ವರ್ಷಗಳು ಆಗಿ ಹೋದರೂ ಕೂಡ ಇನ್ನೂ ಕೂಡ ನಮಗೆ ನೋಡಲು ಸಾಧ್ಯವಾಗುತ್ತಿಲ್ಲ. ಅಂಬೇಡ್ಕರ್ ಅವರು ಹಾಕಿದ ಅಡಿಪಾಯದ ಮೇಲೆ ಆ ಸಮಾಜವನ್ನು ನೋಡಲು ಆಗದೆ ಹೋಗುತ್ತಿದೆ. ಬಾಬಾ ಸಾಹೇಬ್ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರ ವಿಷಯಗಳು ಹೇಳಲು ಇನ್ನೂ ತುಂಬಾನೇ ಇದ್ದಾವೆ. ಪ್ರಸ್ತುತ ಅಂಬೇಡ್ಕರ್ ಅವರು ಹಿಂದೂ ಧರ್ಮದ ಅಸಮಾನತೆ ಮತ್ತು ತಾರತಮ್ಯವನ್ನು ವಿರೋಧಿಸಿ ಈ ಕಾರಣದಿಂದಾಗಿ ಅವರು ಹೆಚ್ಚು ವಿರೋಧಿಸಿ ಬೇರ್ಪಟ್ಟರು. ಅಂದರೆ ಕ್ರೈಸ್ತ ಧರ್ಮದ ಮೇಲೆ ಸ್ನೇಹ ಮಾತ್ರವಿದೆ. ಕ್ರೈಸ್ತರಿಗೆ ಒಳ್ಳೆಯ ಸ್ನೇಹಿತನು, ಒಳ್ಳೆಯ ಸಹೋದರನು ಅಷ್ಟೇ ಹೊರತು ವಿರೋಧಿ ಮಾತ್ರ ಅಲ್ಲ. ಅದರೊಳಗೆ ಕೆಲವು ಅವರು ರಾಜಕೀಯಗಳಿಗೆ ದೂರವಾಗಿ ಇರುವುದು, ಅವರ ಚರ್ಚ್ನಲ್ಲಿ ಇರುವ ಕೆಲವು ಡಿನಾಮಿನೇಷನ್ ವೇದಗಳ ಮೇಲೆ ಮಾತ್ರ ವಿರೋಧಿಸುತ್ತಿದ್ದರೇ ಹೊರತು ಆತನು ಕ್ರಿಸ್ತನನ್ನು, ಕ್ರೈಸ್ತ ಧರ್ಮವನ್ನು ಯಾವಾಗಲೂ ವಿರೋಧಿಸಲಿಲ್ಲ. ಆರ್ಟಿಕಲ್ 13ನೇ ವಿಧಿಯನ್ನು ಬೈಬಲ್ನಿಂದ ತೆಗೆದುಕೊಳ್ಳಲಾಗಿದೆ. ಹಾಗೆ ಬೈಬಲ್ನಿಂದ ಸ್ಫೂರ್ತಿ ಹೊಂದಿ ಯೇಸು ಕ್ರಿಸ್ತನಿಂದ ಒಳ್ಳೆಯ ಪ್ರೇರಣೆ ಹೊಂದಿದ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರು. 2 ಸಾರಿ ದೀಕ್ಷಾಸ್ನಾನ ಕೇಳಿದ ವ್ಯಕ್ತಿ. ದೀಕ್ಷಾಸ್ನಾನ ತೆಗೆದುಕೊಳ್ಳಬೇಕೆಂದು ಪಿಕೆಟ್ ಅವರನ್ನು ಕೇಳಿದ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಬಟ್ ಈ ಹೋರಾಟದಲ್ಲಿ ರಾಜಕೀಯದಲ್ಲಿ ಆತನಿಗೆ ಇದ್ದ ಒತ್ತಡ, ಆತನ ಮೇಲೆ ಇದ್ದಂತಹ ವಿರೋಧಗಳು ದೃಢವಾಗಿ ನಿಂತು ಯಶಸ್ವಿಯಾಗಬೇಕು ಎಂದರೆ ಕ್ರೈಸ್ತ ಧರ್ಮವನ್ನು ತೆಗೆದುಕೊಳ್ಳಬಾರದು ಎಂದು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ಆದರೂ ಸರಿಯೇ ವಿಶೇಷವಾಗಿ ಕ್ರೈಸ್ತ ಧರ್ಮದ ಆದರ್ಶದಂತೆಯೇ ಇದ್ದರು. ಅದಕ್ಕೆ ಬೌದ್ಧ ಧರ್ಮದಲ್ಲಿ ಹೀನಯಾನ ಹಾಗೂ ಮಹಾಯಾನ ಎಂಬ 2 ಮುಖ್ಯ ಶಾಖೆಗಳಿದ್ದರೂ ಡಾಕ್ಟರ್ BR ಅಂಬೇಡ್ಕರ್ ಅವರು ಅವುಗಳಿಂದ ವಿಭಿನ್ನವಾದ ಅಂಬೇಡ್ಕರ್ ಬುದ್ಧಿಸಂ ಎಂಬ ಹೊಸ ಮಾರ್ಗವನ್ನು ರೂಪಿಸಿದರು. ಕ್ರೈಸ್ತ ಧರ್ಮದಲ್ಲಿರುವ ಕೆಲವು ಮೌಲ್ಯಗಳು ಮತ್ತು ಬೌದ್ಧ ಧರ್ಮದ ಅಂಶಗಳು ಅಂಬೇಡ್ಕರ್ ಅವರಲ್ಲಿ ಹೋಲಿಕೆಯಾಗಿದ್ದರೂ ಅವರು ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಲಿಲ್ಲ. ಬದಲಾಗಿ ಬೌದ್ಧ ಧರ್ಮವನ್ನು ಆಯ್ಕೆ ಮಾಡಲು ರಾಜಕೀಯ ಒತ್ತಡಗಳು, ಬ್ರಿಟಿಷರ ಪ್ರಭಾವ, ಮಹಾತ್ಮ ಗಾಂಧಿಯವರ ಪ್ರಭಾವ ಮುಂತಾದ ಹಲವಾರು ಕಾರಣಗಳು ಕಾರಣವಾಗಿರಬಹುದು. ಅಂಬೇಡ್ಕರ್ ಅವರು ಕ್ರೈಸ್ತರಿಗೆ ಶತ್ರುಗಳಾಗಿಯೂ ವಿರೋಧಿಗಳಾಗಿಯೂ ಇರಲಿಲ್ಲ. ಕೆಲವರು ಅಂಬೇಡ್ಕರ್ ಅವರು ಕ್ರೈಸ್ತ ಧರ್ಮಕ್ಕೆ ಬರಲು ದೀಕ್ಷಾಸ್ನಾನ ಸ್ವೀಕರಿಸಲಿಲ್ಲ, ರಕ್ಷಣೆಯನ್ನೂ ಪಡೆಯಲಿಲ್ಲ, ಆದುದರಿಂದ ಅವರು ನರಕಕ್ಕೆ ಹೋಗಿದ್ದಾರೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಆತನು ಮನಸ್ಸನ್ನು ಬದಲಾಯಿಸಿಕೊಂಡು ಬೈಬಲ್ ಓದಿ ಅನೇಕ ಸ್ಫೂರ್ತಿಯನ್ನು ಹೊಂದಿ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿ ರಹಸ್ಯವಾಗಿ ದೀಕ್ಷಾಸ್ನಾನ ಕೊಡಿ ಎಂದು ಕೇಳಿದರು. ಆತನು ಅಂತಹ ವ್ಯಕ್ತಿ, ಮಾನಸಾಂತರ ಹೊಂದಿದ ವ್ಯಕ್ತಿಯ ರೀತಿಯೇ ಅಲ್ಲವಾ? ಸೊ ಕ್ರೈಸ್ತ ಧರ್ಮಕ್ಕೆ ಅಂಬೇಡ್ಕರ್ ಅವರಿಗೆ ಇರುವಂತಹ ಅಂಶಗಳು ಇವು. ಇವೆಲ್ಲವೂ ನಿಮಗೆ ಬಹಳ ಸ್ಪಷ್ಟವಾಗಿ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಅನೇಕರಿಗೆ ಶೇರ್ ಮಾಡಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.